ಹೇಳಿ ಸರ್, ನೂತನವಾಗಿ ನಾಮನಿರ್ದೇಶಕರಾಗಿದ್ದೀರಾ, ಏನ್ ಹೇಳಿ? ಮೊದಲಿಗೆ MLA ಶ್ರೀನಿವಾಸ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ MLA ಸಾಹೇಬರು ತುಂಬ ಲೀಗಲ್ ಇದಿರ್ಬೋದು, ಸ್ವಲ್ಪ ಲೀಗಲ್ ಇಶ್ಯೂಸ್ ಇತ್ತು, ಎಲ್ಲ ಇದು ಮಾಡಿ ಸುಮಾರು 1 ವರ್ಷಗಳಿಂದ ಓಡಾಡಿ ನಮ್ಮನ್ನು ಹೆಚ್ಚುವರಿ ಸದಸ್ಯರನ್ನಾಗಿ ಮಾಡಿದ್ದಾರೆ. ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತು ವಾದರಳ್ಳಿ ಪಂಚಾಯತಿ ವ್ಯಾಪ್ತಿಗೆ ಹೆಚ್ಚುವರಿ ಸದಸ್ಯನಾಮಕ್ಕೆ ಲಕ್ಷ್ಮಣ ಅಷ್ಟಗುಂಟೆಗೆ ಮಾಡಿದ್ದಾರೆ. ಬಸವನಹಳ್ಳಿಗೆ ನರಸಿಂಹಮೂರ್ತಿ ಅವರು, ಮತ್ತು ವಿಶ್ವೇಶ್ವರಕ್ಕೆ ರಾಜಣ್ಣ ಮಾಡಿದ್ದಾರೆ. ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶಾಸಕರ ಕೈ ಬಲಪಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಸಾಮಾನ್ಯ ಕಾರ್ಯಕರ್ತನಾಗಿ ನಾವು ಹೋಗಿದ್ದೀವಿ. ಸಾಮಾನ್ಯ ಕಾರ್ಯಕರ್ತನ ಗುಡಿಸಿ ಹೆಚ್ಚು ಜವಾಬ್ದಾರಿ ಕೊಟ್ಟಿದ್ದಾರೆ. ನಾವು ಅವರಿಗೆ ಆಭಾರಿ ಆಗ್ತೀವಿ ಯಾವಾಗಲೂ. ಸಾಹೇಬ್ರು ಗುರುತಿಸಿ ಮಾಡಿದ್ದಾರೆ, MLA ಅವರು ನಮ್ಮನ್ನು ಗುರುತಿಸಿ ಮಾಡಿದ್ದಾರೆ. ನಾವು ಅದಕ್ಕೆ ಹೆಚ್ಚಿನ ರೀತಿ ಸಹಕಾರ ಕೊಡ್ತೀವಿ. ಅವ್ರಿಗೆ ನಾವು ನಮ್ಮನ್ನು ಗುರುತಿಸಿರೋದಕ್ಕೆ ತುಂಬಾ ಧನ್ಯವಾದಗಳು. ವಾದರಳ್ಳಿ ಪಂಚಾಯತಿಗೆ ಈ ಶಾಸಕರ ಮಾರ್ಗದರ್ಶನದಲ್ಲಿ ಹೆಚ್ಚಿನ ಕೆಲಸ ಕಾರ್ಯಗಳು ಮಾಡ್ತೀವಿ. ನಗರಸಭೆ ಅಧ್ಯಕ್ಷರ ಸಹಕಾರ ತಗೊಂಡು ನಮ್ಮ ವ್ಯಾಪ್ತಿಯಲ್ಲಿ ತುಂಬಾ ಕೆಲಸಗಳಿದೆ, ಮಾಡಬೇಕು, ತುಂಬಾ ಕೆಲಸಗಳು ಮಾಡಿ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಅದರಲ್ಲಿ ಜನತೆಗೆ ತುಂಬ ಹೃದಯ ಧನ್ಯವಾದಗಳು. ಹಿಂದೆ ಇದ್ದಂತ ಹೆಚ್ಚುವರಿ ಸದಸ್ಯ ನಾವು ಗಣನೆಗೆ ತಗೊಳಕ್ಕೆ ಇಷ್ಟಪಡಲ್ಲ. ಈ ಸಂದರ್ಭದಲ್ಲಿ ನಾವು ಹೆಚ್ಚಿನ ವ್ಯಾಪ್ತಿ ಪೂರ್ತಿ ನಮ್ಮ ವಾದರಳ್ಳಿ ವ್ಯಾಪ್ತಿ ಏನಿದೆಯೋ ಅದನ್ನ ಎಲ್ಲಾ ತರದಲ್ಲಿ ಕೆಲಸ ಮಾಡಕ್ಕೆ, ನೀರಿಂದ ಆಗ್ಬೋದು, ಚರಂಡಿ ಆಗ್ಬೋದು, ಮತ್ತೆ ವಿದ್ಯುತ್ ದೀಪ ಆಗ್ಬೋದು, ಎಲ್ಲಾ ರೀತಿ ಸಹಕರಿಸ್ತೀನಿ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಎಲ್ರನ್ನು ಆ ರೀತಿ ಏನಿಲ್ಲ, ಎಲ್ರನ್ನು ಗುರುತಿಸ್ತಾರೆ. ಎಲ್ರನ್ನು ಗುರುತಿಸಿ ಎಲ್ರಿಗೂ ಕಾರ್ಯಕರ್ತರಿಗೆ ಎಲ್ರನ್ನು ಒಟ್ಟಾಗಿ ತಗೊಂಡೋಗ್ತಾರೆ. ಅದ್ರ ಭಾವನೆ ಬೇಡ ಅಂತ ಹೇಳ್ತಾ ಇದ್ದೀನಿ. ಉದಾಹರಣೆ, ಈ ನೆಲಮಂಗಲ ಜನತೆ ಇಂಥ ಶಾಸಕರನ್ನ ಪಡೆದಿರೋದು ಪುಣ್ಯ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಹಿಂದೆ ಇದ್ದ ಶಾಸಕರು ನಾವು 20 ವರ್ಷದಿಂದ ನೋಡಿದೀವಿ. ಹಿಂದೆ ಯಾರ್ಯಾರು ಇದ್ರು, ಏನ್ ಕೆಲಸ ಮಾಡಿದ್ರು ಅಂತ ಎಲ್ಲ ಜನತೆ ನೋಡೋ, ನೆಲಮಂಗಲ ತಾಲೂಕಿನ ಜನತೆ ಪೂರ್ತಿ ನೋಡಿದೆ. ಈ ತರ ಯಾವತ್ತು ಕೆಲಸ ಆಗಿರ್ಲಿಲ್ಲ. ಈ ಬಾರಿ ಹೆಚ್ಚು ಅನುದಾನ ತಂದಿದ್ರೆ ಕೆಲಸ ಮಾಡ್ತಾರೆ, ಇನ್ನೂ ಹೆಚ್ಚು ಕೆಲಸ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಮುನ್ರಾಜು, ಭಕ್ತನಪಾಳ್ಯ, ವಾದರಳ್ಳಿ ಹೆಚ್ಚುವರಿ ನಗರಸಭೆ ಸದಸ್ಯರು.